ಮಕ್ಕಳೇ, ಇವತ್ತಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಕೋರ್ತಾ, ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಗದ್ಯ ಶಬರಿ ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಈ ಶಬರಿ ಪಾಠದ ಬಗ್ಗೆ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾಗಿದೆ. ಮಕ್ಕಳೇ, ಆ ತಿಳ್ಕೊಂಡಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಪುನರ್ಮನನ ಮಾಡಿಕೊಳ್ತಾ ಇಂದಿನ ತರಗತಿಗೆ ಹೋಗೋಣ. ಮಕ್ಕಳೇ, ಹಾಗಾದರೆ ಕಳೆದ ತರಗತಿಯಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ವಿ ಅಂತೇಳಿ ಒಂದು ಸಲ ನಾವು ನೆನಪನ್ನ ಮಾಡ್ಕೊಳ್ಳೋದಾದ್ರೆ, ಕಳೆದ ತರಗತಿಯಲ್ಲಿ ಶಬರಿ ಅಂತಕ್ಕಂಥದ್ದು ಯಾವ ಥರದ ಒಂದು ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಂಡಿದ್ದು. ಜೊತೆಗೆ ಈ ಶಬರಿ ಅಂದರೆ ಯಾರು, ಆಕೆ ಎಲ್ಲಿದ್ದಾಳೆ ಮತ್ತು ಯಾರ ಆಶ್ರಮದಲ್ಲಿದ್ದಾಳೆ ಮತ್ತು ಯಾರಿಗೋಸ್ಕರವಾಗಿ ಆಕೆ ತನ್ನ ಜೀವನದ ಅಷ್ಟು ಕಾಲ ಕಾಯ್ತಾ ಇದ್ದಾಳೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದ್ವಿ. ಮತ್ತು ಶಬರಿ ರಾಮನ ಒಂದು ಸಂದರ್ಭ, ಯಾವ ಸಂದರ್ಭದಲ್ಲಿ ಅವನು ಇದ್ದಾನೆ, ಯಾರನ್ನ ಹುಡುಕ್ತಾ ಇದ್ದಾನೆ, ಯಾರನ್ನ ಕಳ್ಕೊಂಡಿದ್ದಾನೆ, ಯಾರ ಜೊತೆಗೆ ಇದ್ದಾನೆ, ಎಲ್ಲಿದ್ದಾನೆ ಅನ್ನೋ ಅಷ್ಟು ವಿಚಾರವನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಜೊತೆಗೆ ನಮ್ಮ ಕವಿಗಳಾಗಿರ್ತಕ್ಕಂತಹ ಪೂತಿ ನರಸಿಂಹಾಚ ಅವರ ಪರಿಚಯವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಹಾಗಾದರೆ ಇಷ್ಟು ಏನು ನಾವು ತಿಳ್ಕೊಂಡಿದ್ವು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಮಕ್ಕಳೇ, ಪ್ರಶ್ನೆಗಳನ್ನ ಕೇಳ್ತಾ ನೋಡೋಣ ಎಷ್ಟು ಮಟ್ಟಿಗೆ ಪಾಠವನ್ನ ಕಲ್ತಿದ್ರಿ, ತಿಳ್ಕೊಂಡಿದ್ರಿ, ಅಭ್ಯಾಸವನ್ನ ಮಾಡಿದ್ರಿ ಅನ್ನೋದನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಪ್ರಸ್ತುತ ಶಬರಿ ಅಂತಕ್ಕಂಥ ಒಂದು ಗದ್ಯ ಭಾಗ ಏನಿದೆಯೋ ಆ ಗದ್ಯ ಭಾಗವನ್ನ ಬರೆದಿರ್ತಕ್ಕಂಥವ್ರು ಯಾರು ಮಕ್ಕಳೇ? ಮಕ್ಕಳೇ, ನಿಮ್ಮ ಕಪ್ಪು ಹಲಗೆ ಮೇಲೆ ಕಾಣ್ತಾ ಇದೆ ಅನ್ಕೊಂತೀನಿ. ಯಾರು? ಹೌದು, ಪೂತಿ ನರಸಿಂಹಾಚ. ಪೂತಿನ ಅಂತಂದ್ರೆ ಬಹಳ ಜನಪ್ರಿಯವಾಗಿರ್ತಕ್ಕಂತಹ ಕವಿಗಳು ನಮ್ಮ ಇವರು ಯಾರು? ಪುರೋಹಿತ ತಿರು ನಾರಾಯಣಯ್ಯಂಗಾರ್ಯ ನರಸಿಂಹಾಚ ಅಂತಕ್ಕಂಥದ್ದು ಇವರ ಪೂರ್ಣವಾಗಿರ್ತಕ್ಕಂತಹ ಹೆಸರು ಮಕ್ಕಳೇ. ಹಾಗಾದರೆ ಪೂತಿನ ಅವರು ಎಲ್ಲಿ ಮತ್ತು ಎಷ್ಟರಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರೆ, ಇಲ್ಲಿ ಯೋಚನೆ ಮಾಡಿ, 1905ರಲ್ಲಿ ಎಷ್ಟರಲ್ಲಿ? 1905ರಲ್ಲಿ ಮಂಡ್ಯ ಜಿಲ್ಲೆಯ ಜಿಲ್ಲೆಯಲ್ಲಿರತಕ್ಕಂತಹ ಮೇಲುಕೋಟೆ ಅಂತಹ ಪ್ರದೇಶದಲ್ಲಿ, ಮೇಲುಕೋಟೆ ಬರುತ್ತೆ, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಮಕ್ಕಳೇ. 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಅಂತಕ್ಕಂತಹ ಸ್ಥಳದಲ್ಲಿ ನಮ್ಮ ಲೇಖಕರು ಜನಿಸಿರ್ತಕ್ಕಂಥದ್ದು ಮಕ್ಕಳೇ. ಇಂತಹ ಇವರು ನಮ್ಮ ಕವಿಗಳು ಗೀತನಾಟಕ, ಕವಿತೆ, ಸನಾತನ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿದ್ದಾರೆ ಎನ್ನುವುದನ್ನು ಕೂಡ ನಾನು ಕಳೆದ ತರಗತಿಯಲ್ಲಿ ತಿಳಿಸಿದ್ದೆ. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಪ್ರಮುಖ ಹಲವಾರು ಕೃತಿಗಳು ಇದ್ದಾವೆ ಮಕ್ಕಳೇ. ಅದರಲ್ಲಿ ನಿಮಗೆ ನೆನಪಿರ್ತಕ್ಕಂಥ ಯಾವ್ದಾದ್ರು ಒಂದು 6 ಕೃತಿಗಳನ್ನ ಹೇಳಿ ಮಕ್ಕಳೇ ನೋಡೋಣ. ಯಾವ್ಯಾವು? ಅಹಲ್ಯೆ, ಗೋಕುಲ, ನಿರ್ಗಮನ, ಹಂಸ ದಮಯಂತಿ, ವಿಕಟ ಕವಿ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಮಕ್ಕಳೇ. ಹಂಸ ದಮಯಂತಿ ಮತ್ತು ಇತರ ರೂಪಕ
ಇತರ ರೂಪಕಗಳು ಹಣತೆ ರಸ ಸರಸ್ವತಿ, ಹಣತೆ ರಸ ಸರಸ್ವತಿ, ಹಣತೆ ರಸ ಸರಸ್ವತಿ, ಶಬರಿ, ಶಬರಿ, ಈ ರೀತಿಯಾಗಿ ಗಣೇಶ ದರ್ಶನ, ಶಾರದಯಾಮಿ, ರಥಸಪ್ತಮಿ, ಶ್ರೀಹರಿಚರಿತೆ, ಈ ರೀತಿಯಾಗಿ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ ಮಕ್ಕಳೇ. ಯಾರು? ನಮ್ಮ ಪೂತಿ ನರಸಿಂಹಾಚಾರ್ಯ ಅವರು. ಸೊ ಈ ರೀತಿಯಾಗಿ ಅಹಲ್ಯೆ, ಹಣತೆ, ಗೋಕುಲ ನಿರ್ಗಮನ, ಶಾರದಾಯಮಿ, ಗಣೇಶ ದರ್ಶನ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ರಥಸಪ್ತಮಿ, ಸೊ ಈ ರೀತಿಯಾಗಿ ಹಲವಾರು ಕೃತಿಗಳನ್ನ ಬರೆದಿರೋದನ್ನ ನಾವು ಗಮನಿಸ್ತೀವಿ ಮಕ್ಕಳೇ. ಹಾಗಾದ್ರೆ ಇಷ್ಟೆಲ್ಲ ಸಾಹಿತ್ಯ ಕೃಷಿಗಳನ್ನ ರಚನೆಯನ್ನ ಮಾಡಿರ್ತಕ್ಕಂತಹ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ನಿರಾಯಾಸವಾಗಿ ಹುಡುಕಿಕೊಂಡು ಬರ್ತಾವೆ ಮಕ್ಕಳೇ. ಅದರಲ್ಲೇ ಇಲ್ಲಿದೆ ಮಕ್ಕಳೇ ಶ್ರೀ ಹರಿಚರಿತೆ. ಇವರಿಗೆ ಬರೆದಿರ್ತಕ್ಕಂತಹ ಶ್ರೀ ಹರಿಚರಿತೆಗೆ ಯಾವ ಪ್ರಶಸ್ತಿ ಬಂದಿದೆ? ಹಾಗಾದ್ರೆ ಯಾವ ಪ್ರಶಸ್ತಿ ಬಂದಿದೆ? ಪಂಪ ಪ್ರಶಸ್ತಿ. ನಮ್ಮ ಆದಿಕವಿ ಏನು ಪಂಪ ಇದರೋ ಅವರ ಹೆಸರಲ್ಲಿ ಕೊಡ್ತಕ್ಕಂತಹ ಪ್ರಶಸ್ತಿ ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು ಮಕ್ಕಳೇ. ಅಂತಹ ಒಂದು ಪಂಪ ಪ್ರಶಸ್ತಿಯನ್ನ ಇವರು ಯಾವ ಕೃತಿಗೆ ಪಡೆದರೆ? ಶ್ರೀ ಹರಿಚರಿತೆ ಅಂತಕ್ಕಂತಹ ಒಂದು ಕೃತಿಗೆ ಪಡೆದಿದ್ದಾರೆ ಮಕ್ಕಳೇ. ಜೊತೆಗೆ ಇವರಿಗೆ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಕೂಡ ಲಭಿಸಿದೆ ಮಕ್ಕಳೇ. ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯ ಕೊಡ್ತಕ್ಕಂತಹ ಗೌರವ ಡಿಲಿಟ್ ಅಂತಕ್ಕಂತಹ ಪ್ರಶಸ್ತಿಯನ್ನು, ಗೌರವ ಪ್ರಶಸ್ತಿಯು ಕೂಡ ಇವರು ಭಾಜನರಾಗಿದ್ದಾರೆ. ಜೊತೆಗೆ ಇವೆಲ್ಲ ಪ್ರಶಸ್ತಿಗಳ ಜೊತೆಗೆ ನಮ್ಮ ಏನು ಅಖಿಲ ಭಾರತ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸತಕ್ಕಂತಹ ಪ್ರತಿ ವರ್ಷ ಒಂದು ಕನ್ನಡ ಭಾಷೆಯ ಒಂದು ಉಳಿವಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಒಂದು ಪ್ರತಿ ವರ್ಷ ಕೂಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥ ಒಂದು ಸಮ್ಮೇಳನ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದೆ ಮಕ್ಕಳೇ. ಹಾಗಾದ್ರೆ ಎಲ್ಲಿ ನಡೆದಂತಹ, ಎಷ್ಟರಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಇವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ? ಚಿಕ್ಕಮಗಳೂರಿನಲ್ಲಿ ನಡೆದಂತಹ 1981ರಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದಂತಹ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ಮಕ್ಕಳೇ. ಸೊ ಇಷ್ಟು ಕೂಡ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಂತಹ ಪೂತಿ ನರಸಿಂಹಾಚಾರ್ಯ ಅವರ ಪರಿಚಯ ಮಕ್ಕಳೇ. ಹಾಗಾದ್ರೆ ನಾವು ನೆಕ್ಸ್ಟ್ ಈಗ ನಮ್ಮ ಪ್ರಸ್ತುತ ಪಾಠಕ್ಕೆ ಬರೋಣ. ಶಬರಿ. ಯಾರು ಶಬರಿ? ಶಬರಿ ಯಾರು? ಶಬರಿ ಒಬ್ಬ ತಪಸ್ವಿನಿ ಅಂತ ಹೇಳ್ಬೋದು, ಅಥವಾ ಮತಂಗ ಮುನಿಗಳ ಆಶ್ರಮದಲ್ಲಿರತಕ್ಕಂತಹ ಒಬ್ಬ ಉದ್ಯಮಿ ಅಂತ ಕೂಡ ಹೇಳ್ಬೋದು. ಹಿಂಗೂ ಕೇಳಬಹುದು, ಮತಂಗ ಮುನಿಗಳ ಆಶ್ರಮದಲ್ಲಿ ಇದ್ದಂತವರು ಯಾರು? ಶಬರಿ. ಶಬರಿ ಯಾರ ಆಶ್ರಮದಲ್ಲಿದ್ದಳು? ಮತಂಗ ಮುನಿಗಳ ಆಶ್ರಮದಲ್ಲಿ ಇದು. ಹೆಂಗೆ ಕೇಳಿದ್ರು ಕೂಡ ಉತ್ತರ ಒಂದು ರೀತಿಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸದಲ್ಲಿ ಬರುತ್ತೆ ಮಕ್ಕಳೇ. ಸ್ವಲ್ಪ ಚೆನ್ನಾಗಿ ಕಲಿಯಬೇಕು ಮಕ್ಕಳಿಗೆ. ಮತಂಗ ಮುನಿಗಳು ದಿವ್ಯ ಲೋಕವನ್ನ ಅಂದ್ರೆ ಇಹಲೋಕವನ್ನ ಬಿಟ್ಟು ಕೈಲಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ, ದೇಹವನ್ನು ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಶಬರಿಗೆ ಒಂದು ಮಾತನ್ನು ಹೇಳಿರ್ತಾರೆ. ಅದನ್ನು ಕೂಡ ಕಳೆದ ತರಗತಿಯಲ್ಲಿ ತಿಳಿಸಿದೆ. ಏನಾಗುತ್ತೆ, ಏನ್ ಹೇಳಿರ್ತಾರೆ ನೋಡೋಣ. ಯೋಚನೆ ಮಾಡಿ ಹೇಳ್ತೀರಾ? ತಪ್ಪಿತೀರಾ? ಓಕೆ, ಗುಡ್. ನೋಡಮ್ಮ, ಅಪ್ಪಿ ಕೂಡ ಈ ಆಶ್ರಮವನ್ನ ಬಿಟ್ಟು ಎಂದೂ ಕೂಡ ಕದಲಬೇಡ, ನಿನ್ನನ್ನೇ ಹುಡುಕಿಕೊಂಡು ಮುಂದೊಂದು ದಿನ ಆ ರಾಮ, ನಿನ್ನ ಆರಾಧ್ಯ ದೈವ ಏನು ರಾಮ ಅಂತ ಕೂತ್ಕೊಂಡಿದ್ದಾನೋ ಅವ್ರು
ಬಂದೇ ಬರ್ತಾನೆ, ಅಲ್ಲಿ ತನಕ ಸಮಾಧಾನದಿಂದ ಈ ಸ್ಥಳದಲ್ಲಿಯೇ ನೀನು ಕಾಯಿ ಅಂತಕ್ಕಂಥ ಮಾತನ್ನ ಹೇಳಿ ಹೋಗಿರ್ತಾರೆ ಮಕ್ಕಳೇ. ಹಾಗಾದ್ರೆ ಈ ರಾಮ ಶಬರಿ ಆರಾಧ್ಯ ದೈವನ ಗೊತ್ತಾಗ್ತದೆ. ಹಾಗಾದ್ರೆ ರಾಮನ ತಂದೆ ಯಾರು? ದಶರಥ. ಯಾರು ದಶರಥ? ರಾಮನ ತಂದೆ. ದಶರಥನಿಗೆ 4 ಜನ ಮಕ್ಕಳೇ. ಅದು ಕೂಡ ಹೇಳಿದೀನಿ, ರಾಮ, ಲಕ್ಷ್ಮಣ, ಭರತ ಮತ್ತೆ ಶತ್ರುಘ್ನ. ದೇಹವೆರಡು ಜೀವ ಒಂದು ಎನ್ನುವಂತೆ ಬದುಕ್ತಾ ಇರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರಾಮ ಮತ್ತು ಲಕ್ಷ್ಮಣ. ಅವರಿಬ್ರು ರಾಮ ಮತ್ತು ಲಕ್ಷ್ಮಣ ಇಬ್ರು 2 ದೇಹಗಳು. ಆದ್ರೆ ಅವರಿಬ್ರು ದೇಹ ಎರಡಾದ್ರೂ ಕೂಡ ಅವರ ಜೀವ ಅಂತಕ್ಕಂಥದ್ದು ಒಂದೇ ರೀತಿಯಾಗಿರುತ್ತೆ ಮಕ್ಕಳೇ. ಯಾಕಂದ್ರೆ ರಾಮನ ಪ್ರತಿಯೊಂದು ಮಾತುಗಳನ್ನ, ಪ್ರತಿಯೊಂದು ಆದೇಶಗಳನ್ನ ಪಾಲಿಸ್ತಕ್ಕಂಥವನು, ರಾಮನ ವಿಚಾರಧಾರೆಗಳನ್ನ ಅನುಸರಿಸ್ತಕ್ಕಂಥವನು ಯಾರಪ್ಪ ಅಂದ್ರೆ ಲಕ್ಷ್ಮಣ ಅಂತಕ್ಕಂಥವನು ಆಗಿರ್ತಾನೆ ಮಕ್ಕಳೇ. ಲಕ್ಷ್ಮಣನ ಸೌಮಿತ್ರಿ ಅಂತಕ್ಕಂಥ ಒಂದು ಮತ್ತೊಂದು ಹೆಸರು ಕೂಡ ಕರಿತೀವಿ. ಯಾಕೆ ಸೌಮಿತ್ರಿ ಅಂತ ಕರಿತಂದ್ರೆ ಸುಮಿತ್ರೆಯ ಮಗನಾಗಿದ್ದರಿಂದ ಸೌಮಿತ್ರಿ ಅಂತ ಕರಿತೀವಿ ಮಕ್ಕಳೇ. ಈ ರೀತಿಯಾಗಿ ರಾಮ ಲಕ್ಷ್ಮಣ, ರಾಮನಿಗೆ ಸೀತೆಯ ಜೊತೆ ಮದುವೆ ಆಗುತ್ತೆ. ಮದುವೆ ಆದ ನಂತರದಲ್ಲಿ ಪಟ್ಟಾಭಿಷೇಕ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದಾಗಿ ರಾಮ ಏನಾಗಬೇಕಾಗುತ್ತೆ? ಕಾಡ್ಬಾಗಬೇಕಾಗುತ್ತೆ. ಕಾಡಿಗೆ ಸನ್ಯಾಸ ಧರಿಸಿಕೊಂಡು ಬರಬೇಕಾಗುತ್ತೆ. ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗ್ತಾನೆ. ಹೋದ ನಂತರದಲ್ಲಿ ಸೀತೆಯನ್ನು ಹುಡುಕಿಕೊಂಡು ರಾಮ ಬರ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಅನುಜ ಲಕ್ಷ್ಮಣನ ಜೊತೆ ಬರ್ತಕ್ಕಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಒಬ್ಬ ರಾಕ್ಷಸ ಸಿಗ್ತಾನೆ ಮಕ್ಕಳೇ. ಆ ರಾಕ್ಷಸನೇ ಶಬರಿಯ ಆಶ್ರಮಕ್ಕೆ ಹೋಗಲಿಕ್ಕೆ ಸಲಹೆಯನ್ನ, ಸೂಚನೆಯನ್ನ ಕೊಡ್ತಕ್ಕಂಥದ್ದು. ಹಾಗಾದ್ರೆ ಆ ಒಬ್ಬ ರಾಕ್ಷಸನ ಹೆಸರು ಏನು ಅಂದರೆ ಧನು ಮಕ್ಕಳೇ. ಧನು ಅಂತಕ್ಕಂತಹ ರಾಕ್ಷಸನ ಕಬಂಧ ರಾಕ್ಷಸ ಅಂತಕ್ಕಂತಹ ಮತ್ತೊಂದು ಹೆಸರನ್ನು ಕೂಡ ಕರೀತಾರೆ ಮಕ್ಕಳೇ. ಇವನ ಒಂದು ಸಲಹೆಯಂತೆ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಈ ಮತಂಗ ಆಶ್ರಮಕ್ಕೆ, ಯಾವ ಆಶ್ರಮ? ಮತಂಗ ಆಶ್ರಮಕ್ಕೆ ಬರ್ತಾರೆ. ಇಷ್ಟು ಬರ್ತಕ್ಕಂತಹ ಸಂದರ್ಭದಲ್ಲಿ ಅವರಿನ್ನು ಆಶ್ರಮದ ಸಮೀಪದಲ್ಲಿ ಬಂದಿರೋ ಆಶ್ರಮವನ್ನು ಪ್ರವೇಶ ಮಾಡಿಲ್ಲ. ಮಾಡಿದಂತಹ ಸಂದರ್ಭ ಅಥವಾ ಸಮೀಪದಲ್ಲಿ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಬರಿ ಆಕೆಯ ಒಂದು ರೂಪದ ವರ್ಣನೆ ಬರುತ್ತೆ ಮಕ್ಕಳೇ. ಶ್ರವಣಿ ಅಂದ್ರೆ ತಪಸ್ಸಿನ ಅಂತಕ್ಕಂಥ ಮಾತಾಡಿದ್ರೆ ತುಂಬಾ ವಯಸ್ಸಾಗಿರ್ತಕ್ಕಂಥವ್ರು, ತುಂಬಾ ಕಪ್ಪ ಇರ್ತಕ್ಕಂಥವ್ರು, ಮತ್ತೆ ನೋಡೋದಕ್ಕೆ ತುಂಬಾ ಬುದ್ಧಿಹೀನರಂತೆ ಕಾಣ್ತಾ ಇದ್ದಾರೆ ಅನ್ನೋದು ಮಾಹಿತಿಯನ್ನೆಲ್ಲವನ್ನೂ ಕೂಡ ನಾವು ತಿಳ್ಕೊಂಡಿದ್ವಿ. ಜೊತೆಗೆ ರಾಮ ನಾನು ಇಂದಲ್ಲಿಯೇ ನಿಂತಿದ್ದೀನಿ ಎಂದು ನಿನ್ನ ದರ್ಶನವನ್ನು ಕೊಡ್ಲಿಕ್ಕೆ ನನ್ನ ಹತ್ರ ಬರ್ತೀಯಪ್ಪ ಅಂತ ಹೇಳ್ಬಿಟ್ಟು ರಾಮನ ಗುಣಗಾನಗಳನ್ನು ಮಾಡ್ತಾನೆ. ರಾಮನನ್ನ ಸ್ಮರಿಸಿಕೊಳ್ಳುತ್ತಾ ಆ ಆಶ್ರಮದಿಂದ ಹೊರಭಾಗಕ್ಕೆ ಬಂದ್ಬಿಟ್ಟು ಹೂವಿನ ತೋಟವನ್ನ ಪ್ರವೇಶಿಸ್ತಾಳೆ. ಅಲ್ಲಿ ಇದ್ದಂತಹ ಹೂವುಗಳನ್ನ, ಹಣ್ಣುಗಳನ್ನ ಕೊಯ್ತಾ ಇರ್ತಾಳೆ ಅನ್ನೋ ಮಾಹಿತಿಯನ್ನು ಕೂಡ ತಿಳ್ಕೊಂಡಿದ್ವಿ. ಜೊತೆಗೆ ಅದೇ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಮತಂಗ ಮುನಿಗಳ ಆಶ್ರಮವನ್ನ ಹುಡುಕಿಕೊಂಡು ಆ ಒಂದು ಕಾಡಿನಲ್ಲಿ ಆ ಒಂದು ಕಾಲ್ನಡಿಗೆಯ ಹಾದಿರಿಸತಕ್ಕಂತಹ ಗಿಡ ಮರಗಳೆಲ್ಲವನ್ನೂ ಕೂಡ ಕೇಳ್ಕೊಂತ ನನ್ನ ಸೀತೆಯಲ್ಲಿದ್ದಾಳೆ, ಹೇಳಿ ನನಗೆ ಸಿಗ್ತಾಳ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಬಹಳ ದುಃಖದಿಂದ ರಾಮ ಬರ್ತಕ್ಕಂತಹ ಒಂದು ಚಿತ್ರಣವನ್ನು ಕೂಡ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಹಾಗಾದ್ರೆ ಇದಿಷ್ಟು ಕೂಡ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಂತಹ ಒಂದು ಗದ್ಯ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮಕ್ಕಳೇ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಶಬರಿ ಮತ್ತು ರಾಮ ಯಾವ ರೀತಿಯಾಗಿ ಪರಸ್ಪರ ಭೇಟಿ ಆಗ್ತಾರೆ, ಭೇಟಿ ಆದಂತಹ ಸಂದರ್ಭದಲ್ಲಿ ಶಬರಿಯ ಒಂದು ಆನಂದ ಅಂತಕ್ಕಂಥದ್ದು, ಸಂತೋಷ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ಅದನ್ನ ಹೊರಹಾಕ್ತಾಳೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರುವುದು, ಮತ್ತು ರಾಮ ಶಬರಿ ನಡುವೆ ನಡೆದಂತಹ ಸಂಭಾಷಣೆ ಅಂತಕ್ಕಂಥದ್ದು ಏನೇನಿರುತ್ತೆ ಅನ್ನೋದನ್ನೆಲ್ಲವನ್ನೂ ಕೂಡ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ತಾವೆಲ್ಲರೂ ಕೂಡ ಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ. ಮಕ್ಕಳೇ, ನಾನು ಆಗಲೇ ಹೇಳಿದೆ ಕಳೆದ ತರಗತಿಯಲ್ಲಿ ಈ ಬೇಗೆ ಕೆಳದಲ್ಲ, ನನ್ನ ಎದೆಯ ಬಿಡಲ್ಲ ಈ ಜಗವ
ಸುಡದಲ್ಲ. ಹಾ ಹಾ ಆದರೆ ರಾಮನ ಎದೆಯಲ್ಲಿ ಸೀತೆಯನ್ನ ಕಳೆದುಕೊಂಡಂತಹ ನೋವು ಅಂತಕ್ಕಂಥದ್ದು ದುಃಖ ಅಂತಕ್ಕಂಥದ್ದು ಅಪಾರವಾಗಿ ಇದೆ. ಅದು ಯಾವ ರೀತಿಯಾಗಿದೆ ಅಂದ್ರೆ, ಒಂದು ರೀತಿಯಾಗಿ ನಾವು ಕೈ ಮೇಲೆ ಗಾಯ, ಒಂದು ರೀತಿ ಬೆಂಕಿ ಸುಟ್ಟಂತ ಸಂದರ್ಭದಲ್ಲಿ ಎಷ್ಟು ನಮಗೆ ಕೈಗೆ ನೋವಾಗುತ್ತೋ ಆ ರೀತಿಯಾಗಿ ಇಡೀ ದೇಹಕ್ಕೆ ಆ ದುಃಖದ ರೂಪದಲ್ಲಿರ್ತಕ್ಕಂಥ ದುಃಖದ ಪ್ರತಿರೂಪದಲ್ಲಿರ್ತಕ್ಕಂತಹ ಬೆಂಕಿ ಅಂತಕ್ಕಂಥದ್ದು ಅವನ ಎದೆಗೆ ಬಿದ್ದಿದೆ ಮಕ್ಕಳೇ. ಹಾಗಾಗಿ ಅವನು ತುಂಬಾನೇ ಅಪಾರವಾಗಿರ್ತಕ್ಕಂಥ ನೋವನ್ನ, ವ್ಯಥೆಯನ್ನ ಅನುಭವಿಸ್ತಾನೆ. ಅಂತಹ ಸಂದರ್ಭದಲ್ಲಿ ತನ್ನ ಕೈಲಿ ಸಾಧ್ಯ ಆಗುವ ಮಟ್ಟಿಗೆ ಲಕ್ಷ್ಮಣ ಧೈರ್ಯವನ್ನ ತುಂಬತಕ್ಕಂಥ ಒಂದು ಸಮಾಧಾನವನ್ನ ಪಡಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಅವ್ರು ಹೇಳ್ತಕ್ಕಂತಹ ಮಾತು ಲಕ್ಷ್ಮಣ ಹೇಳ್ತಾನೆ, ತಾಳಿಕೋಗಣ್ಣ ತಾಳಿ ಸೂರ್ಯನೇ ತೇಜ ಕಡೆ ರಾಮನೇ ಧೈರ್ಯ ಕಡೆ ಸ್ಥೈರ್ಯ ಕಡೆ. ನೋಡಿ ಎಷ್ಟು ಸೊಗಸಾಗಿದೆ ಮಕ್ಕಳೇ. ನಮಗೆ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಯಾರು? ಆ ಸೂರ್ಯದೇವ. ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಡ ಸೂರ್ಯನಿಂದಲದ ಒಂದು ಇಡೀ ಜಗತ್ತನ್ನು ನಾವು ಮೋಕ್ಷ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ ಅಲ್ವಾ. ಹಾಗಾಗಿ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂಥವ್ರು ಆ ಸೂರ್ಯನ ಇದ್ದಂತೆ ರಾಮ. ಹಾಗಾಗಿ ನೋಡಿ, ತಾಳಿಕೋ ಸೂರ್ಯನೇ ತೇಜ ಕಡೆ, ಸೂರ್ಯನ ಇಲ್ಲದೆ ಇದ್ರೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ರಾಮನೇ ಧೈರ್ಯ ಕಡೆ. ರಾಮ ಅತ್ಯಂತ ಧೈರ್ಯವಂತ. ಎಂತಹ ಪ್ರಬಲ ರಾಕ್ಷಸರು, ಪ್ರಬಲ ಶತ್ರುಗಳನ್ನು ಬಂದರೂ ಕೂಡ ಅವರೆಲ್ಲರನ್ನೂ ಕೂಡ ಸೋಲಿಸ್ತಕ್ಕಂಥ, ಹಿಮ್ಮೆಟ್ಟಿಸ್ತಕ್ಕಂಥ ಮತ್ತು ಸಾಯಿಸ್ತಕ್ಕಂಥವ್ರು, ಎಲ್ಲರೂ ಕೂಡ ರೀತಿಯಾಗಿ ಧೈರ್ಯವನ್ನು ತುಂಬತಕ್ಕಂಥವ್ರು. ಅಂತಹ ರಾಮನೇ ರೀತಿಯಾಗಿ ಈ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಇದನ್ನು ಆ ರೀತಿಯಾಗಿ ರಾಮ ಇರ್ತಕ್ಕಂಥವ್ರು. ಅಂತಹ ಧೈರ್ಯವಂತಹ ರಾಮನೇ ಇವತ್ತು ಧೈರ್ಯವನ್ನ ಕಳ್ಕೊಂಡು ದುಃಖಿಸ್ತಾ ಇದನ್ನೇ ತಂದಾಗ ಸ್ಥೈರ್ಯ ಕಡೆ ಯಾರು? ಬೇರೆಯವರಿಗೆ ಧೈರ್ಯವನ್ನ ತುಂಬತಕ್ಕಂಥವ್ರು ಯಾರ ಸ್ಥಾನದಲ್ಲಿ ಬೇರೆ ಯಾರಿದ್ದಾರೆ? ಹಾಗಾಗಿ ಮೊದಲು ನೀನು ಧೈರ್ಯವನ್ನ ತಂದುಕು, ಮೊದಲು ನೀನು ಆ ಭಯವನ್ನ ಬಿಟ್ಟಕು. ಸೀತಿನ ಮಾತಿಗೆ ಖಂಡಿತವನ್ನು ಸಿಕ್ಕರೆ ಮೊದಲು ನೀನು ಧೈರ್ಯವನ್ನ ತಂದುಕು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇನ್ನು ಮುಂದುವರೆದಂತೆ ರಾಮ ಹೇಳ್ತಾನೆ, ಸ್ಥೈರ್ಯವಾಗಿ ಧೈರ್ಯ ಎಲ್ಲಿಂದ ಬರಬೇಕು? ಅವಳ ನೆನಪಿನ ಸೆಳೆತಕ್ಕೆ ಆತ್ಮಸ್ಥಿತಿಗೆ ಎನ್ನ ಬಗೆ ಅನಿವಾರ್ಯವೇ ಶೋಕ ತುಲ್ಕಿ. ಈಗೋ ನೋಡು ಲಕ್ಷ್ಮಣ ತಾಪಸರ ಬೇಡು, ಇದ ನೋಡಿ ಮರುಪಡಿಸಿದವಳ ಪಾಡು. ನೋಡ್ರಿ, ಅವಳ ನೆನಪಿನ ಆತ್ಮ, ನೋಡ್ರಿ ಅವಳ ನೆನಪಿನ ಸೆಳೆತಕ್ಕೆ ಎನ್ನಾತ್ಮ ಸಿಲುಕೆ. ನೋಡ್ರಿ, ಆ ನೆನಪಿನ ಬುದ್ಧಿ ಅಂತಕ್ಕಂಥದ್ದು ಅಪಾರವಾಗಿದೆ. ಯಾರ ನೆನಪಿನ ಬುದ್ಧಿ? ಸೀತೆಯ ಜೊತೆ ಮದುವೆ ಆದಂಥದ್ದು, ಮದುವೆ ಆದ ನಂತರದಲ್ಲಿ ಅವಳ ಜೊತೆ ಬದುಕಿದಂತಹ ಘಟನಾವಳಿಗಳು ಇರಬಹುದು. ನೆಕ್ಸ್ಟ್ ವನವಾಸಕ್ಕೆ ಒಂದು ಕಾಡಿನಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದಾಗಿರ್ಬೋದು. ಅವೆಲ್ಲವೂ ಕೂಡ ಅವನ ನೆನಪಿನ ಆಳದಲ್ಲಿ ಅಗಾಧವಾಗಿ ಬೇರೂರಿ ಕುಂತಿದೆ. ಹಾಗಾಗಿ ಆ ನೆನಪು ಅಂತಕ್ಕಂಥದ್ದು ಪದೇ 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 ಬಂದ್ಬಿಟ್ಟು ಅವನ್ನೆಲ್ಲ ಕಾಡ್ತಾ ಇದ್ದಾರೆ, ಒಂದು ರೀತಿಯಾಗಿ ಚುಚ್ಚುತ್ತಾ ಇದ್ದಾರೆ. ಹಾಗಾಗಿ ನನ್ನ ಆತ್ಮ ಸಿಕ್ಕಿ ಏನಾಗ್ತಾ ಇದ್ರೆ ಬಗೆ ಅನಿವಾರ್ಯ ಶೋಕದಲ್ಲಿ. ಹಾಗಾಗಿ ಅವನನ್ನ ಪದೇ ಪದೇ ಬಂದು ನೆನಪನ್ನು ಮಾಡ್ತಾ ಇರೋದ್ರಿಂದ, ಚುಚ್ಚುತ್ತಾ ಇರೋದ್ರಿಂದ ನನಗೆ ಈ ಶೋಕ ಅಂತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನೋಡು ಲಕ್ಷ್ಮಣ ತಾಪಸರ ಬಿಡು, ತಪಸ್ಸುಗಳ ಬಿಡು. ಸೊ ಇಷ್ಟೆಲ್ಲವನ್ನೂ ಕೂಡ ಮಾತಾಡ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ, ನಡ್ಕೊಂಡು ಬರ್ತಾ ಸಮೀಪದಲ್ಲಿ ಒಂದು ಆಶ್ರಮವನ್ನ ನೋಡ್ತಾರೆ. ಅದನ್ನು ನೋಡಿ ಲಕ್ಷ್ಮಣ ಹೇಳ್ತಾನೆ, ಇದು ನೋಡು ಲಕ್ಷ್ಮಣ, ಇದು ನೋಡಿ ಮರುಕಳಿಸಿದ್ದು. ಇದನ್ನು ನೋಡ್ಬಿಟ್ಟು ನನಗೆ ಮತ್ತೆ ನೆನಪಾಗ್ತಾ ಇದೆ. ಏನು ನೆನಪಾಗ್ತಿದೆ? ನಾನು ನೀನು ಮತ್ತೆ ನನ್ನ ಪತ್ನಿ ಸೀತೆ ಜೊತೆಯಲ್ಲಿ ಇದ್ದಂತಹ ಎಲ್ಲಾ ಘಟನೆಗಳು ಮತ್ತೆ ನನಗೆ ನೆನಪಾಗ್ತಾ ಇದೆ. ಯಾವೊಂದು ದೃಶ್ಯ ಘಟನೆಗಳು ನನಗೆ ನೆನಪಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೊಂದಷ್ಟು ದುಃಖವನ್ನು ಅವನು ಪಡ್ತಾನೆ ಮಕ್ಕಳೇ. ಇನ್ನು ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಈಗ ಹೌದು ದಿಟ್ಟ ಆದ್ರೆ ಸತ್ಯ. ಹೌದು ಸತ್ಯ. ಜೊತೆಗಳೊತ್ತಿಗೆ ಇದ್ದ ಬಗೆಯಂತಹುದು ಹಾ ಪಾಪಿ ನಾ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ, ಎನ್ನ ಅಹಂಕೃತಿಯೇ ಮನ್ನಣೆಯ ಕೊಟ್ಟೆ. ಆ
ರಾಮನ ಮಾತುಗಳನ್ನ, ಅವಳ ಒಂದು ನೆನಪಿನ ಒಂದು ಸೀತೆಯ ಜೊತೆ ಬಾಳದಂತಹ ವಿಚಾರವನ್ನ ಮತ್ತಷ್ಟು ನೆನೆಸಿಕೊಂಡು ಹೇಳದಂತಹ ಸಂದರ್ಭದಲ್ಲಿ ಆ ಎಲ್ಲ ನಿನ್ನ ದುಃಖಕ್ಕೆ ಮೂಲ ಕಾರಣನಾಗಿರ್ತಕ್ಕಂಥದ್ದು ನಾನು ಅಂತಕ್ಕಂತಹ ಲಕ್ಷ್ಮಣ ಇರತಕ್ಕಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾನೆ. ಹೇಗೆ ಲಕ್ಷ್ಮಣ ರಾಮನ ದುಃಖಕ್ಕೆ ಲಕ್ಷ್ಮಣ ಹೇಗೆ ಕಾರಣನಾದ ಅನ್ನೋ ಒಂದು ಶಾರ್ಟ್ ಆಗಿ ಒಂದು ಸಣ್ಣದಾಗಿ ಒಂದು ಕಥೆಯನ್ನ ಹೇಳಬೇಕಂದ್ರೆ ಮಕ್ಕಳೇ ಗೊತ್ತಿದೆ ಅಂತ ನೀವೆಲ್ಲರೂ ಕೂಡ. ಅಂದ್ರೆ ಶೂರ್ಪನಖಿ ಏನು ರಾಮನನ್ನ ಮದುವೆ ಆಗ್ಬೇಕು ಅಂತೇಳಿ ಬರ್ತಾಳೆ, ವೇಷವನ್ನ ಮರೆಮಾಚಿಕೊಂಡು ಒಂದು ಸುಂದರ ತರುಣಿಯಾಗಿ ಬರ್ತಾಳೆ. ಬಂದಂತಹ ಸಂದರ್ಭದಲ್ಲಿ ರಾಮ ನಾನು ಏಕಪತ್ನಿ ವ್ರತಸ್ಥ, ಹಾಗಾಗಿ ನಿನ್ನನ್ನು ನಾನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಆಲ್ರೆಡಿ ಈಗ ಸೀತೆಯನ್ನ ಮದುವೆ ಆಗಿದ್ದೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ಬಿಟ್ಟು ಆಕೆಯನ್ನ ನಿರಾಕರಿಸ್ತಾನೆ. ಆ ನಂತರದಲ್ಲಿ ಲಕ್ಷ್ಮಣನ ಹತ್ರ ಹೋಗ್ತಾನೆ. ಲಕ್ಷ್ಮಣ ಕೂಡ ನಾನು ಕೂಡ ಊರ್ಮಿಳೆ ಅಂತಕ್ಕಂಥ ಒಂದು ಸ್ತ್ರೀಯನ್ನ ಮದುವೆ ಆಗಿದ್ದೀನಿ, ಹಾಗಾಗಿ ನಾನು ಕೂಡ ನಿನ್ನನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಎಂದು ಹೇಳ್ಬಿಟ್ಟು ನಿರಾಕರಿಸ್ತಾನೆ. ಜೊತೆಗೆ ಆಕೆ ಒಂದು ಮೂಗನ್ನ ಕಟ್ ಮಾಡಿ ಕಳಿಸ್ತಾನೆ ಅಂತಕ್ಕಂಥ ಮಾಹಿತಿ ಕೂಡ ತಿಳಿದು ಬರುತ್ತೆ ಮಕ್ಕಳೇ. ಹಾಗಾಗಿ ಆ ಒಂದು ವಿಚಾರವನ್ನ ಹೋಗಿ ನೇರವಾಗಿ ತನ್ನ ಅಣ್ಣನಾಗಿರ್ತಕ್ಕಂತಹ ಲಂಕಾಧಿಪತಿ ರಾವಣನಿಗೆ ತಿಳಿಸ್ತಕ್ಕಂತಹ ಸಂದರ್ಭದಲ್ಲಿ ರಾವಣ ತುಂಬನೇ ಕೋಪವನ್ನ ಕೊಳ್ತಾನೆ. ಹಾಗಾಗಿ ಇವರ ಮೇಲೆ ಸೇಡನ್ನ ತಿಳಿಸ್ಕೋಬೇಕು ಅಂತ ಬಿಟ್ಟು ಏನ್ ಮಾಡ್ತಾನೆ, ಒಂದು ಪಿತೂರಿಯನ್ನ ಮಾಡ್ತಾನೆ. ಏನಪ್ಪ ಪಿತೂರಿ ಅಂತಂದ್ರೆ, ಸೀತೆಗೆ ಪ್ರಾಣಿಗಳು ಪಕ್ಷಿಗಳಲ್ಲಿ ಬಹಳ ಇಷ್ಟ. ಹಾಗಾಗಿ ಒಂದು ಸುಂದರತನ ಒಂದು ಆಪ್ತಮಿತ್ರನ ಒಬ್ಬ ರಾಕ್ಷಸನು ಅವನನ್ನ ಕಳೆದ್ಬಿಟ್ಟು ಒಂದು ಸುಂದರವಾಗಿರ್ತಕ್ಕಂತಹ ಜಿಂಕೆಯ ರೂಪವನ್ನ ತಗೋ ಅಂತೇಳಿ ಹೇಳ್ತಾ ಒಂದು ಆದೇಶವನ್ನು ಹೇಳ್ತಾನೆ, ಸಲಹೆಯನ್ನು ಕೊಡ್ತಾನೆ. ಆ ಪ್ರಕಾರವಾಗಿ ಅವನ ಸ್ನೇಹಿತ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮಾಯಾ ಜಿಂಕೆಯ ರೂಪವನ್ನ ತಗೊಳ್ತಾನೆ. ಆ ಒಂದು ಸೀತೆಯ ಮುಂದೆ ಬಂದು ಕಾಣಿಸ್ಕೊಳುತ್ತೆ. ಆ ಮಾಯಾ ಜಿಂಕೆಯ ವಿಶೇಷ ಏನಪ್ಪ ಅಂದ್ರೆ ಮತ್ತೆ ಒಂದು ಸ್ಥಳದಲ್ಲಿ ಕಂಡಂತಹ ಜಿಂಕೆ ಅದನ್ನ ಮತ್ತೊಂದು ಹಂಗೆ ಮಾಯ ಬಿಟ್ಟು ಮತ್ತೆಲ್ಲೋ ಒಂದು ದೂರದ ಪ್ರದೇಶದಲ್ಲಿ ಪ್ರತ್ಯಕ್ಷವಾಗುತ್ತೆ. ಮತ್ತೆ ಅದನ್ನ ಇಟ್ಕೋಬೇಕು ಅನ್ನೋಷ್ಟರಲ್ಲಿ ಮತ್ತಿನ್ನೆಲ್ಲೋ ಪ್ರತ್ಯಕ್ಷ ಆಗುತ್ತೆ. ಹಾಗಾಗಿ ಅದು ರೀತಿಯಾಗಿ ಮಾಯೆಯ ರೀತಿಯಾಗಿರ್ತಕ್ಕಂಥದ್ದು ಮಾಯಾ ಜಿಂಕೆಯ ಅಂತಕ್ಕಂಥದ್ದು. ಹಾಗಾಗಿ ಅದು ಕೈಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ರಾಕ್ಷಸರ ವೇಷದಲ್ಲಿ ರಾಕ್ಷಸ ಆ ಒಂದು ಜಿಂಕೆ ವೇಷದಲ್ಲಿ ಇರೋದು ಮಕ್ಕಳೇ. ಹಾಗಾಗಿ ಅಂತಹ ಜಿಂಕೆಯನ್ನ ಏನು ಸೀತೆ ಯಾವಾಗ ನೋಡಿದಂತಹ ಸಂದರ್ಭದಲ್ಲಿ ಅಂತಹ ಜಿಂಕೆಯನ್ನ ನಾನು ಮುಟ್ಟಬೇಕು, ಮುದ್ದಿಸ್ಬೇಕು, ಏನು ಅದನ್ನ ಸಾಕಬೇಕು, ಅದಕ್ಕೆ ಹುಲ್ಲನ್ನ ತಿನ್ನಿಸ್ಬೇಕು ಅಂತ ಬಿಟ್ಟು ಆಸೆ ಆಗುತ್ತೆ. ಹಾಗಾಗಿ ಅದನ್ನ ಇಟ್ಕೊಂಡು ಬರ್ಲಿಕ್ಕೆ ತನ್ನ ಪತಿಯಾಗಿರ್ತಕ್ಕಂತಹ ರಾಮನಿಗೆ ಹೇಳ್ತಾಳೆ. ಹೇಳಿದಂತಹ ಸಂದರ್ಭದಲ್ಲಿ ಆಯ್ತಾ ಸೀತೆ ತರ್ತೀನಿ ಅಂತ ಇಟ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ರಾಮ ಒಂದು ಮಾಯಾಜಿಂಕೆಯ ಬೆನ್ನಟ್ಟಿ ಹೋಗ್ತಾನೆ. ಆದರೆ ಮಾಯಾಜಿಂಕೆ ಆಗಿರೋದ್ರಿಂದ ಅದು ರಾಮನ ಕೈಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗಾಗಿ ಅದನ್ನ ಇಟ್ಕೊಳ್ಳಿಕ್ಕೆ ಹೋಗ್ತಾನೆ. ಅದು ಇಟ್ಕೊಂಡು ಹೋದ ತಕ್ಷಣ ಮತ್ತೆ ಮಾಯ ಬಿಟ್ಟು ಮತ್ತೆಲ್ಲೋ ಪ್ರದೇಶ ಕಾಣುತ್ತೆ. ಹಲವು ಇಟ್ಕೊಂಡಷ್ಟು ಮತ್ತೆಲ್ಲೋ ಬೇರೆ ಕಡೆ ಪ್ರತ್ಯಕ್ಷ ಆಗುತ್ತೆ. ಸೊ ಈ ರೀತಿಯಾಗಿ ರಾಮನನ್ನ ಬಹಳ ಸುಸ್ತು ಮಾಡುತ್ತೆ. ಸೊ ಈ ರೀತಿಯಾಗಿ ಹೋದಂತಹ ಸಂದರ್ಭದಲ್ಲಿ ರಾಮ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆ ಸೀತೆಯ ರಕ್ಷಣೆಗೋಸ್ಕರ ತನ್ನ ಅನುಜನಾಗಿರ್ತಕ್ಕಂತಹ ತನ್ನ ಸಹೋದರನಾಗಿರ್ತಕ್ಕಂತಹ ಲಕ್ಷ್ಮಣನನ್ನ ನೇಮಿಸಿ ಹೋಗಿರ್ತಾನೆ. ಮಕ್ಕಳೇ, ನಾನು ಬರೋ ತನಕ ನಿನ್ನ ಅತ್ತಿಗೆಯನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಏನಾಗೋದಂದ್ರೆ ಆ ರಾಕ್ಷಸ ಅಂತಕ್ಕಂಥವನು ರಾಮನ ಧ್ವನಿಯಲ್ಲಿ ಹಾ ರಾಮ ಹಾ ಸೀತೆ ಹಾ ಲಕ್ಷ್ಮಣ ಅಂತಕ್ಕಂಥ ಒಂದು ಧ್ವನಿಯಲ್ಲಿ ಮಾತಾಡ್ತಾರೆ. ಆ ಧ್ವನಿಯನ್ನ ಕೇಳುವಂತಹ ಸೀತೆಗೆ ತುಂಬನೇ ಭಯ ಅಂತಕ್ಕಂಥದ್ದಾಗುತ್ತೆ. ನನ್ನ ಪತಿಗೆ ಏನೋ ಆಗ್ತದೆ, ನನ್ನ ರಾಮನಿಗೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ತುಂಬನೇ ಹೆದರಿಕೆ ಪಟ್ಟಂತಹ ಸಂದರ್ಭದಲ್ಲಿ ತನ್ನ ಒಂದು ಪತಿಯ ರಕ್ಷಣೆಗೆ ನೀನು ಹೋಗುವಂತ ಬಿಟ್ಟು ಲಕ್ಷ್ಮಣನಿಗೆ ಸಲಹೆಯನ್ನ ಕೊಡ್ತಾಳೆ. ಲಕ್ಷ್ಮಣನಿಗೆ ಸಲಹೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಅವನು ಒಪ್ಕೊಳ್ಳೋದಿಲ್ಲ. ಆದರೆ ಅತ್ತೆಗೆ ಆದೇಶವನ್ನ ಪಾಲನೆ ಮಾಡ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಅಂತ ಅನಿವಾರ್ಯತೆಗೆ ಸಿಕ್ಕಿ ಮನೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಆದರೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಇಡೀ ಆಶ್ರಮದ ಮುಂಭಾಗದಲ್ಲಿ ಒಂದು ಗೆರೆಯನ್ನ ಹಾಕೋತಾನೆ. ಆ ಗೆರೆಯನ್ನೇ ನಾವು ಲಕ್ಷ್ಮಣ ರೇಖೆ ಅಂತ ಕರಿತೀವಿ. ಸೊ ಆಶ್ರಮದ ಒಳಭಾಗದಲ್ಲಿರ್ತಕ್ಕಂತಹ ಸೀತೆ ಅಪ್ಪಿತಪ್ಪಿಗೆ ಆ ಗೆರೆಯನ್ನ ದಾಟಬೇಡಿ ನೀವು ಅಂತ ಹೇಳ್ಬಿಟ್ಟು ಆದೇಶವನ್ನ ಸಲಹೆಯನ್ನ ಕೊಟ್ಟೋಗಿರ್ತಾರೆ. ಆದ್ರೆ ವಿಧಿಯ ಲಿಖಿತವನ್ನು ತಪ್ಪಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದ್ರೆ ಇದೆಲ್ಲವನ್ನು ಕೂಡ ಮೊದಲೇ ಇರ್ತಕ್ಕಂಥ ಒಂದು ಮರದ ಹಿಂದೆ ಹಳೆ ಕಿತ್ತುಕೊಂಡು ನೋಡ್ತಕ್ಕಂತಹ ರಾವಣ ಯಾವಾಗ ಲಕ್ಷ್ಮಣ ಆಶ್ರಮವನ್ನು ಬಿಟ್ಟು ಹೊರಟನೋ ಅದೇ ಸಂದರ್ಭವನ್ನು ಕಾಯ್ತಾ ಇದ್ದಂತಹ ರಾವಣ ವೇಷವನ್ನು ಮರೆಮಾಚಿಕೊಂಡು
ಒಬ್ಬ ಸನ್ಯಾಸಿಯ ವೇಷದಲ್ಲಿ ಬಂದ್ಬಿಟ್ಟು ಹೊರಭಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಭಿಕ್ಷೆಯನ್ನು ಕೇಳ್ತಾನೆ. ಒಳಭಾಗದಲ್ಲಿರ್ತಕ್ಕಂತಹ ಸೀತೆ ಭಿಕ್ಷೆಯನ್ನ ಕೊಡ್ಲಿಕ್ಕೆ ಬಾರಪ್ಪ ನೀನೆ ಅಂತ ತಗೊಳ್ಳಿಕ್ಕೆ ಕರೀತಾರೆ. ಕರೆದಂತಹ ಸಂದರ್ಭದಲ್ಲಿ ಸಮೀಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೆಂಕಿ ಅಂತಕ್ಕಂಥದ್ದು ಹಚ್ಕೊಡುತ್ತೆ. ಆ ಗೆರೆಯನ್ನ ದಾಟಲಿಕ್ಕೆ ರಾವಣ ಕೈಲಿ ಸಾಧ್ಯ ಆಗುದಿಲ್ಲ. ಹಾಗಾಗಿ ತಾಯಿ ನೀನೇ ಬಂದು ಭಿಕ್ಷೆಯನ್ನ ಕೊಡು ಅಂತೇಳಿ ಹೇಳ್ತಾಳೆ. ಆಗ ಸೀತೆನೆ ಹೊರಗೆ ಬರ್ತಾಳೆ. ಬರೆದಂತಹ ಸಂದರ್ಭದಲ್ಲಿ ರಾವಣ ಏನ್ ಮಾಡ್ದ, ಆ ಸೀತೆಯನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಸೊ ಈ ಎಲ್ಲ ಘಟನೆ ಬಳಿಗಳಿಗೆ ಕಾರಣ ಯಾರಪ್ಪ ಅಂದ್ರೆ ಲಕ್ಷ್ಮಣ. ನಾನು ಅಲ್ಲದೆ ಹೃದಯಲಿಖಿತಾನು ಕೂಡ ಆ ಎಲ್ಲಾ ಘಟನಾವಳಿಗೆ ನಾನು ಕಾರಣನಾದಲ್ಲ ಅನ್ನೋ ಒಂದು ದುಃಖ ಅಂತಕ್ಕಂಥದ್ದು ಅವನನ್ನು ಕಾಡ್ತಾ ಇದೆ ಮಕ್ಕಳೇ. ಅದನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಜಗತ್ತಿನ ಜೊತೆಗಳ ಅತ್ತಿಗೆ ಇದ್ದ ಬಗೆಯಂತ ಹುದು ನೋಡಿ, ನನ್ನ ಜೊತೆಲಿರ್ತಕ್ಕಂಥ ಅತ್ತಿಗೆಯನ್ನ ಕಳ್ಕೊಳ್ಳಿಕ್ಕೆ ಕಾರಣನಾಗಿರ್ತಕ್ಕಂಥವು ನಾನೇ ಆಗ್ಬಿಟ್ಟಲ್ಲ. ಯಾವುದು ಪಾಪಿ, ನಾನು ಅಂತಹ ಪಾಪಿ ನಾನಾಗಿದ್ದೀನಿ. ಯಾಕೆಲ್ಲ ಒಂಟಿಯನ್ನೇ ಆಶ್ರಮದಲ್ಲಿ ಬಿಟ್ಟು ನಾನು ಹೋಗಬಾರದಾಗಿತ್ತು. ಯಾಕಾಗಿ ಬಿಟ್ಟೆ? ಇಂತಹ ಒಂದು ನನ್ನ ಒಂದು ದುಃಖಕ್ಕೆ ನಾನು ಕಾರಣ ಆಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಅಪಾರವಾಗಿರ್ತಕ್ಕಂಥ ಒಂದು ನೋವನ್ನಾಗತೆಯನ್ನ ಪಡ್ತಾ ಇದ್ದಾನೆ. ಅದಕ್ಕೆ ಈಗ ತಮ್ಮನ ಒಂದು ದುಃಖವನ್ನ ಅವನ ಒಂದು ಏನೋ ನಾಳೆ ಎಲ್ಲ ಘಟನೆಗಳಿಗೆ ಕಾರಣವಾಗುತ್ತಕ್ಕಂಥ ಒಂದು ದುಃಖ ತಪ್ಪ ಮಾತುಗಳನ್ನ ನುಡಿಗಳನ್ನ ಕೇಳ್ಬಿಟ್ಟು ಈಗ ರಾಮ ಒಂದು ಹಂತಕ್ಕೆ ಸ್ವಲ್ಪ ಧೈರ್ಯವನ್ನು ತಂದುಬಿಟ್ಟು ಅವನಿಗೆ ಸ್ವಲ್ಪ ಧೈರ್ಯವನ್ನು ತುಂಬತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ ಮಕ್ಕಳೇ. ನೋಡ್ರಿ, ಮರುಗದಿರು ತಮ್ಮಯ್ಯ ಆದುದಾಯಿತು, ನಿಮ್ಮನಂತ ದೈವ ಮರಳು ಮಾಡಿತ್ತು. ಧನುಪೇದ ದಾರಿಗಳೇ ನಾವು ಬಂದಿದ್ದೇವೆ, ಶ್ರವಣಿ ಆಶ್ರಮ ವಿದುವೆ. ಅಗೋ ಲಕ್ಷ್ಮಣ, ಅತ್ತ ಆವುದೇ ಮರಳು ನಮ್ಮೆಡೆಗೆ ಬರುತ್ತಿರುವುದು ಏನಿದರ ಕುರುಳು. ನೋಡ್ರಿ, ಎಷ್ಟು ಸಹಸಾಗಿದೆ ಮಕ್ಕಳ. ಮರುಗದಿರು ತಮ್ಮಯ್ಯ ಆದುದಾಯಿತು. ಆಯ್ತಪ್ಪ ತಂದೆ ತಮ್ಮ. ಈಗ ರಾಮ ಲಕ್ಷ್ಮಣನಿರ್ತಕ್ಕಂತಹ ಮಾತು ವಿಧಿಯ ಲಿಖಿತ ಹೀಗೆ ಇರಬೇಕಾದ್ರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಯಾರಿಂದ ಕೂಡ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಆಗೋಯ್ತು, ಅದರಿಂದ ಯಾರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಸಮಾಧಾನದಿಂದ ಇರು. ನಮ್ಮನ್ನ ಆ ರೀತಿಯಾಗಿ ಆಗ್ಬೇಕಂತ ಬಿಟ್ಟು ಆ ದೈವನೇ ಎಲ್ಲೋ ರೀತಿಯಾಗಿ ಭ್ರಮೆ ತುಂಬಿತು ಅನ್ಸುತ್ತೆ. ಹಾಗಾಗಿ ಆಯ್ತು ಅಂತ ಬಿಟ್ಟು ಹೇಳ್ತಾ ಕೊನೆಗೆ ಮತ್ತೊಂದು ಮಾತನ್ನು ಹೇಳ್ತಾನೆ. ಧನುಪ್ ಹೇಳ್ದ, ನಾನೇ ಹೇಳಿದೆ ಅವರಿಗೆ ಆ ಒಂದು ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗ್ಲಿಕ್ಕೆ ಸಲಹೆ ಕೊಟ್ಟವರು ಯಾವ ಅಂತ ಬಿಟ್ಟು ಹೇಳಿದೆ ಧನು ಅಂತಕ್ಕಂತಹ ಹೇಳಿದ. ಹಾಗಾಗಿ ಅದನ್ನ ಹೇಳಿರೋದು ಧನುಪ್ ಹೇಳಿದ ದಾರಿಯಲ್ಲಿ ನಾವು ಧನು ಹೇಳಿದಂತಹ ದಾರಿಯಲ್ಲಿ ನಾವು ಬಂದಿದ್ದೇವೆಯೇ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾನೆ ತನ್ನ ತಮ್ಮನಿಗೆ. ಶ್ರಮಣಿ ಆಶ್ರಮ ವಿದುವೆ, ಆ ಒಂದು ಶ್ರಮಣಿ ಅಂದ್ರೆ ತಪಸ್ವಿನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ. ಆ ತಪಸ್ವಿನಿಯ ಆಶ್ರಮ ಇದೇ ಇರಬಹುದಾ ಅಂತ ಮತ್ತೊಂದು ಪ್ರಶ್ನೆಯನ್ನ ಮಾಡ್ತಿದ್ದಾನೆ. ಜೊತೆಗೆ ಅಗುವ ಲಕ್ಷ್ಮಣ, ಯಾವುದೇ ಮರಳು, ಯಾವುದೋ ಒಂದು ಮರಳು ಅಂತಕ್ಕಂಥದ್ದು ನಮ್ಮನ್ನ ಸೆಳಿತಾ ಇದೆ. ಯಾವುದಿರ್ಬೋದು, ಏನಿರೋ ಒಂದು ಬೆರಗು ಅಂತಕ್ಕಂಥದ್ದು ಏನಿರಬಹುದು, ನಮ್ಮೆಡೆಗೆ ಬರುತ್ತಿರುವುದು ಏನಿದ್ರೆ ಅವರು ಆ ಉರುಳಿದ್ರೆ ಇದರ ಸತ್ಯ ಏನಿರ್ಬೋದು, ಯಾವುದೇ ಇರುವುದು, ಅದರಲ್ಲಿ ಯಾವುದಾದ್ರು ಸಂಚು, ಅದು ಕಿತ್ತೂರು ಇರುವುದಾ, ಮತ್ತೇನಾದ್ರೂ ನಮ್ಮ ಈಗ ಆಲ್ರೆಡಿ ಕಷ್ಟಕ್ಕೆ ಸಿಲುಕಿಕೊಂಡಿದ್ದೀವಿ, ಮತ್ತೊಂದು ಬೇರೆ ರೀತಿಯ ಕಷ್ಟಕ್ಕೆ ಸಿಗ್ತಕ್ಕಂಥ ಒಂದು ಮರಳು ಇರ್ಬೋದಾ ಇದು, ಅಥವಾ ಒಂದು ರೀತಿಯ ತಿರುವು ಅಥವಾ ಉರುಳು ಅಂತಕ್ಕಂಥದ್ದು ಇರ್ಬೋದಾ, ಇದು ಏನಿರ್ಬೋದು ಅಂತ ಹೇಳ್ಬಿಟ್ಟು ರೀತಿಯಾಗಿ ಮತ್ತೊಂದಷ್ಟು ಚಿಂತನೆಗೆ ಒಳಗಾಗ್ತಾರೆ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಮರೆಗೆ ಬಾ ಅಣ್ಣಯ್ಯ, ಪರೀಕ್ಷಿಸುವ ಮುನ್ನ ಇದಿರುವಳೆ ನಾವಿದನ್ನು ಏನಹುದ ಬನ್ನ. ಮರೆಯಲಿರೋರು ಶಬರಿ ತಳಿರು ಹಣ್ಣು ಹಂಪುಗಳನ್ನ ತಲೆ ಕಂಕುಳ ಕೈಯಲ್ಲಿ ಕೊಂಡು ಬರರು. ಬನ್ನಾದರೆ ಕಷ್ಟ. ಬಂದ್ರೆ ಕಷ್ಟ. ಹಾಗಾಗಿ ಅಂತಹ ಯಾವುದೋ ಒಂದು ಮರಳು ಅಥವಾ ಬೆರಗು ಅಂತಕ್ಕಂಥದ್ದು, ಒಂದ್ ರೀತಿ ಮಾಯೆ ಅಂತಕ್ಕಂಥದ್ದು, ಒಂದ್ ರೀತಿ ಎದುರುಗಡೆ ಬರ್ತಾ ಇರೋದಾಗ ಡೈರೆಕ್ಟ್ ಆಗಿ ನಾವು ಹೋಗಿ ಅದನ್ನ ಎದುರಾಕೊಳ್ಳೋದು, ಸಮಸ್ಯೆಯನ್ನ ಮೈ ಮೇಲೆ ತಂದುಕೊಳ್ಳೋದಕ್ಕಿಂತ ಅದರ ಮರ್ಮ ಏನಿದೆ, ಅದರ ಒಂದು ವಾಸ್ತವ ನಿಜವಾದಂತಹ ವಾಸ್ತವ ಸತ್ಯ ಅಂತಕ್ಕಂಥದ್ದು ಏನಿದೆ ಅದನ್ನ ತಿಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ತನ್ನ ಅಣ್ಣನಾಗಿರ್ತಕ್ಕಂತಹ ರಾಮನನ್ನ ಸೈಡಿಗೆ, ಅಂದರೆ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಮರ ಇರುತ್ತೆ ಮಕ್ಕಳೇ, ಆ ಮರದ ಮರೆಯಲ್ಲಿ ಬಚ್ಚಿಟ್ಕೊಳ್ಳೋಣ
ಆ ಬಚ್ಚಿಟ್ಕೊಬಿಟ್ಟು ಆಕೆ ಒಂದು ನಿಜವಾಗಿರ್ತಕ್ಕಂತಹ ಮರ್ಮ ಅಂತಕ್ಕಂಥದ್ದು ಏನಿದೆ, ಆ ಸತ್ಯ ಅಂತಕ್ಕಂಥದ್ದು ಏನಿದೆ ಅದನ್ನ ತಿಳ್ಕೊಂಡು ಆಮೇಲೆ ಮುಂದೆ ಏನ್ ಮಾಡೋಣ ಅಂತಕ್ಕಂಥದ್ದು ವಿಚಾರ ಮಾಡೋಣ ಬಾಳ ಅಂತ ಮನೆಗೆ ಕರೀತಾರೆ. ಕರೆದ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾನು ಹಾಗೆ ಹೇಳಿದೆ, ಶಬರಿ ಅಂತಕ್ಕಂಥದ್ದು ಆಶ್ರಮದ ಒಳಭಾಗದಿಂದ ಬಂದ್ಬಿಟ್ಟು ಆ ಒಂದು ವನವನ್ನ ಪ್ರವೇಶಿಸಿ ಅಲ್ಲಿ ಹೂ ಹಣ್ಣುಗಳನ್ನ ಸಂಗ್ರಹಿಸ್ತಾ ಇದ್ರು ಅಂತ ಹೇಳ್ಬಿಟ್ಟ. ಅದೇ ಪಂಥಿಲಿ ಆ ಮಾಯೆ ಯಾರು ಬೇರೆ ಯಾರು ಆಗಿಲ್ಲ, ಆ ಶಬರಿ ಆಗಿದ್ದು ಮಕ್ಕಳೇ. ಹಾಗೆ ಹೂವು, ತಳೆಯೋ ಹೂವು, ಹಣ್ಣು, ಹಂಪಲುಗಳು ಎಲ್ಲವನ್ನೂ ಕೂಡ ಕಿತ್ಕೊಂಡ್ಬಿಟ್ಟು ತನ್ನ ತಲೆ ಮೇಲೆ, ಕಂಕುಳಲ್ಲಿ, ಕೈಯಲ್ಲಿ ಎಲ್ಲವನ್ನೂ ಕೂಡ ಎಲ್ಲ ಕಡೆ ಇಟ್ಕೊಂಡ್ಬಿಟ್ಟು ಹೋಗ್ತಾಳೆ. ಶಬರಿ ಹೇಳ್ತಾರೆ, ಈಗ ಒಬ್ಬಳೇ ಹಾಡ್ಕೊಳ್ತಾ ಯಾವಾಗಿ ರಾಮನ ರಾಮವಾರದೆ ನನಗೇನು ತೋರದೆ ಅವ ಸವಿದಲ್ಲದ ಸವಿ ಆಗದ ಈಸ ಕಾಳ ಸವಿ ಅಳ್ಳುಗಳೇ ಗೇವಂ ಮಧುಕರ ಗೀತದ ಮಧು ಊರಿರುವಿ ಮಧು ಪಕ್ಕವ ನಾನೇರ್ಯಂ ರಾಮಬಾರದೆ. ನೋಡಿ ಮಕ್ಕಳೇ, ನಾವು ಈಗ ಒಂದು ಹಣ್ಣು ರುಚಿಯಲ್ಲಿರುತ್ತೆ ಮಕ್ಕಳೇ, ಹಣ್ಣಲ್ಲಿ ಇರುತ್ತೆ ಅಥವಾ ಹೂವಲ್ಲಿ ಇರುತ್ತೆ. ರುಚಿ ಯಾವಾಗ ಗೊತ್ತಾಗುತ್ತೆ ನಮಗೆ? ಆ ಒಂದು ಹಣ್ಣಲ್ಲಿ ಅಡಗಿಕೊಂಡಿರ್ತಕ್ಕಂತಹ ರುಚಿ, ಆ ಹಣ್ಣನ್ನ ತಿಂದಂತಹ ಸಂದರ್ಭದಲ್ಲಿ ಆ ರುಚಿಯ ಆಸ್ವಾದವನ್ನ ನಾವು ಸವಿತೀವಿ ಅಲ್ವಾ? ಆ ರುಚಿ ತುಂಬಾ ಸಿಹಿಯಾಗಿದೆಯಾ ಅಥವಾ ಹುಳಿಯಾಗಿದೆಯಾ ಅಥವಾ ಇನ್ನು ಏನಾಗಿದೆ ಅನ್ನೋ ಒಂದು ಸತ್ಯವನ್ನ ತಿಂತ ನಾವು ತಿಳಿದುಕೊಂತ ಹೋಗ್ತೀವಿ. ಆದ್ರೆ ಶಬರಿಯ ಮಾತೆ ಒಂದು ರೀತಿ ಬೇರೆ ರೀತಿಯಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಬೇರೆ ಇದೆ? ಸೊ ಹಣ್ಣಿಗೆ ನಿಜವಾದಂತಹ ರುಚಿ ಶಬರಿಯ ಮಾತಿನ ಪ್ರಕಾರ ಹಣ್ಣಲ್ಲಿ ಮಾಡ್ತಾರೆ. ಸೊ ಹಣ್ಣಿಗೆ ರುಚಿ ಬರ್ಬೇಕಂದ್ರೆ ಅದನ್ನು ಯಾರು ತಿನ್ಬೇಕು? ರಾಮ ತಿನ್ಬೇಕು. ರಾಮ ತಿಂದಾಗ ಮಾತ್ರ ಹಣ್ಣಿಗೆ ನಿಜವಾದಂತಹ ರುಚಿ, ಆ ಹಣ್ಣಿಗೆ ಒಂದು ರೀತಿಯಾಗಿ ಧನ್ಯತೆ, ಪುಣ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇರೋದು. ನೋಡಿ, ರಾಮಬಾಧೆ ನನಗೇನು ಸೇರ್ತಾ ಇಲ್ಲ, ತೋರ್ತಾ ಇಲ್ಲ, ಮುಂದೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ಸೋದು. ನಾನು ಒಂದು ಮಾತು ಹೇಳಿದ್ರೆ ಇಲ್ಲಿ ಬಂದ್ಕೊಂಡ್ರೆ ಮಕ್ಕಳ ನಾನು ಹೇಳಿದ್ದು, ಅವ ಸವಿದಲ್ಲದ ಸವಿಯಾಗದ ಈ ಕಾಡ ಸವಿ. ನೋಡಿ, ಈ ಕಾಡಿನಲ್ಲಿ ಸಿಕ್ಕಂತಹ ಈ ಹಣ್ಣುಗಳು ಅಥವಾ ಫಲಗಳು ಏನಿದೆಯೋ, ಈ ಫಲಗಳಿಗೆ, ಹಣ್ಣುಗಳಿಗೆ ರುಚಿ ಬರಬೇಕು ಅಂದ್ರೆ ಅವ ತಿನ್ಬೇಕು. ಅವಂದ್ರೆ ಯಾರು? ರಾಮ ತಿನ್ಬೇಕು. ರಾಮ ತಿಂದಾಗ ಮಾತ್ರ ಈ ಹಣ್ಣುಗಳಿಗೆ ನಿಜವಾದಂತಹ ರುಚಿ ಬರುತ್ತೆ. ಇಲ್ಲಾಂದ್ರೆ ಈ ಹಣ್ಣಿಗೆ ರುಚಿನೇ ಬರಲ್ಲ ಅಂತ. ಹಣ್ಣು ರುಚಿಯಾಗಬೇಕಂದ್ರೆ ರಾಮ ತಿನ್ಬೇಕು. ರಾಮ ತಿನ್ಲಿಲ್ಲ ಅಂದ್ರೆ ಈ ಹಣ್ಣು ಒಂದ್ ರೀತಿಯಾಗಿ ರುಚಿ ಗೆಟ್ಟಂತಹವುಗಳು ಅಂತ. ಜೊತೆಗೆ ಹಣ್ಣುಗಳನ್ನ ಹೇಗೆ ಸಂತ ಹಣ್ಣುಗಳಲ್ಲಿ ಇದ್ದಂಡು ಏನ್ ಪ್ರಯೋಜನ? ಮಧುಕರ ಗೀತದ ಮಧುಕೂರಿರುವೆ ದುಂಬಿ ಮಧುಕರ. ಸೊ ಮಧುಕರ ಹೂವಿನಲ್ಲಿ ಆ ಜೇನು ಅಂತಕ್ಕಂಥದ್ದು ಅಪಾರವಾಗಿರುತ್ತೆ. ಆ ಜೇನು ಅಂತಕ್ಕಂಥದ್ದು, ಆ ಜೇನ ನೆನಪಳಿಕೆ ಮಧುಕರ ಏನು ಹುಳುಗಳು, ದುಂಬಿಗಳು ಬರ್ತಾ ಇರ್ತವೆ. ಹಾಗಾಗಿ ಊರಿವೆ ಅಂತಹ ಒಂದು ಮಧುವನ್ನ, ಜೇನನ್ನು ಸಂಗ್ರಹಿಸಿ ಕೊಂಡಿರುವೆ ತಂದಿದ್ದೀನಿ. ಜೊತೆಗೆ ಮಧು ಪರ್ಕವ ನಾನೀನ್ಯಂ ಮಧು ಪರ್ಕ. ಮಧು ಪರ್ಕ ಮಕ್ಕಳೇ, ನಾವು ಯಾವ್ದಾದ್ರು ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಅಥವಾ ಯಾವ್ದಾದ್ರು ಪೂಜೆಗಳನ್ನ ಮನೆಯಲ್ಲಿ ನಡೆಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಪಂಚಾಮೃತ ಅನ್ನೋದನ್ನ ತಯಾರಿಸ್ತಾರೆ ಅಲ್ವಾ? ಬಹುಶಃ ಕೇಳಿದ್ರೆ ಅನ್ಕೊಂತೀನಿ. ಪಂಚಾಮೃತ ಅಂದ್ರೆ ಏನಾಗ್ತೀವಿ ನಾವು? ಒಂದಷ್ಟು ಹಾಲು, ಒಂದಷ್ಟು ಜೇನುತುಪ್ಪ, ಒಂದಷ್ಟು ಮೊಸರು, ಒಂದಷ್ಟು ಸಕ್ಕರೆ, ಸೊ ಈ ರೀತಿಯಾಗಿ ಒಂದಷ್ಟು ಹಣ್ಣುಗಳನ್ನ ಹಾಕ್ತೀವಿ ಅಲ್ವಾ? ಜೊತೆಗೆ ಒಂದಷ್ಟು ನೀರು. ಸೊ ಇಷ್ಟೆಲ್ಲ ಬಿಟ್ಟು ಪಂಚಾಮೃತವನ್ನ ನಾವು ಮಾಡ್ತೀವಿ ಅಲ್ವಾ ಮಕ್ಕಳೇ? ಹಾಗೆ ಮಧು ಪರ್ಕ, ಜೇನಿನ ಒಂದು ಸಗಣಿತೆಗೆ ಏನ್ ಹೇಳ್ತೀವಿ, ಪಂಚಾಮೃತದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಒಂದು ಪಂಚಾಮೃತ ರೀತಿಯಲ್ಲಿ ಒಂದು ಮಧು ಪರ್ಕವನ್ನ ಹೀಗೆ ರೆಡಿ ಮಾಡಿದರೆ ಯಾರಿಗಾಗಿ ಅಂದ್ರೆ ದಿನನಿತ್ಯದ ಕಾರ್ಯಕ್ರಮ. ಯಾರಿಗಾಗಿ ಅಂದ್ರೆ ರಾಮನಿಗಾಗಿ. ಹಾಗಾದ್ರೆ ಮಧು ಪರ್ಕ ಅಂದ್ರೆ ಅದರಲ್ಲಿ ಏನೇನು ಇರುತ್ತೆ? ಮೊಸರು ಇರುತ್ತೆ ಮಕ್ಕಳೇ, ಮತ್ತೆ ಇದರಲ್ಲಿ ತುಪ್ಪ ಇರುತ್ತೆ, ಜೇನುತುಪ್ಪ,
ಸಕ್ಕರೆ ಮತ್ತೆ ನೀರು ಈ 5 ಸಾಮಗ್ರಿಗಳನ್ನ ಸೇರಿಸಿ ಮಿಕ್ಸ್ ಮಾಡಿ ಹದವಾಡಿ ಅದಕ್ಕೆ ಬಂದ್ಬಿಟ್ಟು ಒಂದು ಮಧು ಪರ್ಕವನ್ನ ಸಿದ್ಧ ಮಾಡಿಟ್ಟುಕೊಂಡು ಇದ್ದಾಳೆ ಮಕ್ಕಳೇ. ಯಾರು? ಶಬರಿ ಅಂತಕ್ಕಂಥವಳು. ಯಾರಿಗಾಗಿ? ರಾಮನಿಗಾಗಿ. ರಾಮ ಎಂದು ಬರ್ತಾನೆ, ಯಾವಾಗ ಬರ್ತಾನೆ ಗೊತ್ತಿಲ್ಲ. ಹಾಗಾಗಿ ದಿನನಿತ್ಯದ ಕಾಯಕ ಕೆಲಸ ಯಾವುದಪ್ಪ ಅಂದ್ರೆ ಹೂಗಳನ್ನ ತರೋದು, ಹಣ್ಣುಗಳನ್ನ ತರೋದು, ಮಧುಪರ್ಕವನ್ನ ಸಿಂಗರಿಸಿಕೊಂಡು ರೆಡಿ ಮಾಡಿಕೊಂಡು ಇರೋದು. ಆತ ಬಂದ್ರೆ ರಾಮನಿಗೆ ಕೊಡೋದು, ಬರ್ಲಿಲ್ವಾ ಮತ್ತೆ ಅವರೆಲ್ಲ ಹೊರಗೆ ಹಾಕೋದು, ಮತ್ತೆ ಬೆಳೆದಾಯ್ತು, ದಿನ ಆಯ್ತು, ಬೆಳೆ ಆಯ್ತಾ, ಮತ್ತೆ ಹೂಗಳನ್ನ ಹಣ್ಣುಗಳನ್ನ ತರೋದು, ಮಧುಪರ್ಕವನ್ನ ರೆಡಿ ಮಾಡ್ಕೊಂಡು. ಇದಿಷ್ಟು ಕೂಡ ದಿನನಿತ್ಯದ ಒಂದು ಕಾಯಕ ಶಬರಿಯದಾಗಿತ್ತು, ಶಬರಿಯ ಪಾಲಿನದಾಗಿತ್ತು. ಹಾಗಾಗಿ ಅಂತ ಒಂದು ಮಧುಪರ್ಕವನ್ನ ನಾನು ರೆಡಿ ಮಾಡಿದೆ. ಅಂತಹ ಒಂದು ಮಧುಪರ್ಕವನ್ನು ನಾನು ಯಾರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾರೆ. ರಾಮ ಬರಲಿ ಅಂದ್ರೆ ನಾನು ಯಾರಿಗೆ ಕೊಡ್ಲಿಲ್ಲ ಅಂತ ಯಾರಿಗೂ ಕೂಡ ಕೊಡ್ಲಿಲ್ಲ, ಕೇವಲ ರಾಮನಿಗಾಗಿಯೇ ರೆಡಿ ಮಾಡಿರ್ತಕ್ಕಂತಹ ಒಂದು ಮಧುಪರ್ಕ. ಬಾರಾಮ ಬಾರಾಮ ಭಾರೆ ಬಾಬಾ ಬಗೆ ಇರುಳಿನ ಪೆರೆಯೇ. ಮಕ್ಕಳೇ, ಪೆರೆ ಹಗಲಲ್ಲಿ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸೂರ್ಯ ಅಲ್ವಾ. ನಾನು ಆಗಲೇ ಹೇಳಿದೆ ಮೊದಲೇ. ಅದೇ ರೀತಿಯಾಗಿ ಇರಲಿ ಬೆಳಕನ್ನ ಕೊಡ್ತಕ್ಕಂಥ ಯಾರಪ್ಪ ಅಂದ್ರೆ ಚಂದ್ರ. ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥವ್ರು, ತುಂಬಾ ಕೋಪಿಷ್ಟ ಅಂತ ಕೂಡ ಕರಿತೀವಿ ನಾವು ಪುರಾಣಗಳಂತೆ, ತುಂಬಾ ಶಾಖ ಕೊಡ್ತಕ್ಕಂಥವ್ರು. ಆದರೆ ಚಂದ್ರ ತುಂಬಾ ಶಾಂತ ಸ್ವಭಾವದವರು. ಒಂದು ಮೃದುತ್ವ ಚಂದ್ರನಲ್ಲಿ ಇದೆ ಅಂತಕ್ಕಂಥ ಮಾಹಿತಿಗಳು ನಮಗೆ ತಿಳಿದಿರುತ್ತದೆ. ಹಾಗಾಗಿ ಪೆರೆ ಚಂದ್ರ ನೋಡ್ರಿ. ಬರ್ತೀನಿ ಬಾವ ಬಾಗಿ ಇರುಳಿನ ಪೆರೆಯೇ. ಸೊ ಇರುಳಲ್ಲಿ ಕಗ್ಗತ್ತಲನ್ನ ಹೋಗಲಾಡಿಸಲು ಶಾಂತಮೂರ್ತಿ ಚಂದ್ರ ಹೆಂಗೆ ಬಂದ್ಬಿಟ್ಟು ಶಾಂತ ಚಿತ್ತದಿಂದ ಒಂದು ರೀತಿಯಾಗಿ ತಂಪಾಗಿರ್ತಕ್ಕಂತಹ ಬೆಳಕನ್ನ ಕೊಡ್ತಾರೋ ಆ ರೀತಿಯಂತೆ ಕಗ್ಗತ್ತಲು ತುಂಬಿರ್ತಕ್ಕಂತಹ ನನ್ನ ಜೀವನದಲ್ಲಿ ಅಥವಾ ನನ್ನ ಬಾಳಿನಲ್ಲಿ ಬೆಳಕನ್ನ ಕೊಡ್ಲಿಕ್ಕೆ ನೀನ್ ಬಾರಪ್ಪ ಅಂತ ಹೇಳ್ಬಿಟ್ಟು ರಾಮನನ್ನ ಮನಃಪೂರ್ವಕವಾಗಿ ಯಾಕೆ ಕರೀತಾ ಇದ್ದಾಳೆ. ಬಾರಾಮ ಬಾರಾಮ. ಕೋಕೋ ಕೋದ್ರೆ ತಗೋ, ಕೋಕೋ ಹಣ್ಣುಗಳಕ್ಕೋ ಹೂಗಳಕ್ಕೋ ಎಲ್ಲವಕ್ಕೋ ಎನ್ನೊಳ ಮರೆ. ನೋಡ್ರಿ, ಬಂದ್ಬಿಟ್ಟು ನಾನು ನಿನಗೋಸ್ಕರ ಪ್ರೀತಿಯಿಂದ ತಂದಿರತಕ್ಕಂತಹ ಹಣ್ಣುಗಳನ್ನ ತಿನ್ನು, ಹೂಗಳನ್ನ ಹಾಲೆಗಳನ್ನ ಹಾಕು, ಎನ್ನೊಳ ಮರೆ. ನನ್ನ ಮಾತುಗಳನ್ನ, ಸರಿಯಾದಂತಹ ಮಾತುಗಳನ್ನ ಆಲಿಸಪ್ಪ. ನಿನ್ನ ಮೃದುತ್ವ ತುಂಬಿದಂತಹ ಹಿತಕರವಾದಂತಹ ಮಾತುಗಳನ್ನ ಕೇಳ್ತಕ್ಕಂತಹ ಪುಣ್ಯ ನನಗೂ ಕೂಡ ಕೊಡಪ್ಪ ಅಂದ್ರೆ ಹೇಳ್ತಾಳೆ. ರಾಮ ಬಾರದೆ ನನಗೇನು ಸೇರಿದೆ, ಹಾಗಾಗಿ ಆತನಿಲ್ಲದ ಆತ ಬರದೇ ನನಗೇನು ಕೂಡ ಸೇರ್ತಾ ಇಲ್ಲ ಅಂತಕ್ಕಂಥ ಒಂದು ಬೇಸರದ ಮಾತನ್ನು ಕೂಡ ಇಲ್ಲಿ ಬರೆಯದಾಗಿ ಹೇಳ್ತಾರೆ. ಇನ್ನು ಇಷ್ಟೆಲ್ಲ ಆದ ಮೇಲೆ ಪರ್ಣಶಾಲೆ ಅಂದ್ರೆ ಕುಟೀರ, ಗುಡಿಸಲು ಅಂತಕ್ಕಂಥದ್ದು ಆಗುತ್ತೆ, ಅಥವಾ ಆಶ್ರಮ ಅಂತಕ್ಕಂಥದ್ದು ಕೂಡ ಕರಿಬಹುದು ಮಕ್ಕಳೇ. ಆ ಒಂದು ಪರ್ಣಶಾಲೆ ಒಳಗೆ ಹೋಗ್ತಾಳೆ. ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ. ಇದುವರೆಗೂ ಕೂಡ ರಾಮ ಲಕ್ಷ್ಮಣರು ಮರೆಯಲ್ಲಿ ಅವತುಕೊಂಡಿರ್ತಾರೆ. ಮರೆಯಲ್ಲಿ ಅವತ್ಕೊಂಡ್ಬಿಟ್ಟು ಶಬರಿಯ ಅಷ್ಟು ಕಥೆಯನ್ನ ನೋಡ್ತಾ ಇರ್ತಾಳೆ. ಶಬರಿಯ ಯಾರಿಗೋಸ್ಕರ ಕಾಡ್ತಾಳೆ, ಯಾರಕ್ಕೋಸ್ಕರ ಕಾಡ್ತಾಳೆ, ಅವಳ ಜೀವನದಲ್ಲಿ ಏನೇನಿದೆ ಅನ್ನೋದೆಲ್ಲದೂ ಕೂಡ ಮರೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಹಾಗಾಗಿ ಈಗ ಅವರಿಬ್ಬರು ಕೂಡ ಪ್ರವೇಶವನ್ನ ಪಡ್ಕೊಂತಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ರಾಮ ಹೇಳ್ತಾನೆ, ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ. ಜಟಿಲ ಕಬರಿ ಜಡೆಯಾಕಾರದ ತುರುಬು ಅಂದರೆ ಶಬರಿ ಅಂತಕ್ಕಂಥವ್ರು ಒಂದು ಜಡೆಯಾಕಾರ ಒಂದು ತುರುಬನ್ನ ತನ್ನ ಒಂದು ತಲೆಯ ಹಿಂಭಾಗದಲ್ಲಿ ಕಟ್ಟಿಕೊಂಡಿರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಅದೇ ಜಟಿಲ ಕಬರಿ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ ಮಕ್ಕಳೇ. ಸೊ ಏನಾಗಿತ್ತು, ನನಗೆ ನನ್ನನ್ನ ಇಷ್ಟೊಂದು ನೋಡಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಹಂಬಿಸ್ತಾ ಇರ್ತಕ್ಕಂಥವ್ರು, ತುಂಬಾ ಕಾತರದಿಂದ
ಶ್ರಮಣಿ ಶಬರಿ. ಸೊ ಇಷ್ಟೊಂದು ಪ್ರೀತಿಯಿಂದ, ಅಕ್ಕರೆಯಿಂದ, ಮಮತೆಯಿಂದ ಕಾಯ್ತಕ್ಕಂತಹ ಇವಳು ಯಾಕಾಗಿ ಕಾಯ್ತಾಳೆ, ಇಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನ ನನ್ನ ಮೇಲೆ ಯಾಕಾಗಿ ಇಟ್ಕೊಂಡಿದ್ದಾಳೆ? ಉಪಕಾರ ವಿನಿತಿಂದ ಈಕೆಗೆ ನನ್ನಿಂದ ಉಪಕಾರ ಅಂತಕ್ಕಂಥದ್ದು ನನ್ನಿಂದ ಈಕೆಗೆ ಒಂದು ಚೂರು ಕೂಡ ಇಲ್ಲ. ಅಂತಹ ಈಕೆ ಆದಳಿಯು ನೆನೆಯುತ್ತಿರು ಹೇಳ ಎನಿತತೆಯಿಂದ ನಾಚುತೆಯನಿ ಪೂಜೆಯಿ ನೆರವೇದ. ಆದ್ರೂ ಕೂಡ ನನ್ನಿಂದ ಆಕೆಗೆ ಒಂದು ಚೂರು ಕೂಡ ಉಪಕಾರ ಇಲ್ಲದಿದ್ರು ಕೂಡ ಇಷ್ಟೊಂದು ಹಂಬಲಿಸ್ತಾ ಇದ್ದಾರೆ, ಕಾತರದಿಂದ ನನಗೋಸ್ಕರ ಅವರ ಕಾಯ್ತಾ ಇದ್ದಾರೆ. ಆ ಒಂದು ಕಾತರದ ಒಂದು ಆಸೆಯನ್ನು ನೋಡು ನನಗೆ ಒಂದು ರೀತಿಯಾಗಿ ನಾಚಿಕೆ ಆಗ್ತಾ ಇದೆ ಒಂದು ರೀತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪೂಜೆಯಿ ನೆರವೇದ ಅಂದ್ರೆ ಪೂಜೆಯಿಂದ ನೋಡ್ತಕ್ಕಂಥದ್ದು, ನೆರವೇದ ಸಂತೋಷ ತಕ್ಕಂಥದ್ದು ಕೂಡ ಆಗುತ್ತೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾನೆ, ನಿನ್ನ ನೋಡದೆ ಇಂದು ಮರಳಾದ ಈ ಸಿದ್ಧೆ ನಿನ್ನ ನೋಡಿದ ಬಳಿಕ ಏನಪ್ಪಳಾಗುತ್ತೆ. ನಿನ್ನ ನೋಡದೆ ಇಷ್ಟೊಂದು ಸಂತೋಷವನ್ನ ಪಡ್ತಾ ಇದ್ದಾಳೆ ಅಂತಂದಾಗ ಇನ್ನು ನಿನ್ನ ದರ್ಶನ ಭಾಗ್ಯವನ್ನ ಕರುಣಿಸಿದ ಮೇಲೆ, ಅಂದ್ರೆ ನಿನ್ನ ನೋಡಿದ ಮೇಲೆ ಎಷ್ಟೊಂದು ಸಂಭ್ರಮವನ್ನ ಆಕೆ ಪಡ್ತಾಳೆ ಅಂತ ಒಂದು ಮಾತನ್ನ ಲಕ್ಷ್ಮಣ ಹೇಳ್ತಾನೆ. ರಾಮ ಹೇಳ್ತಾನೆ ಅದಕ್ಕೆ, ರೂಪಕ್ಕೂ ನಾಮ ಮಿಗಿಲಾತ ಸುರಭಿಯದು. ಸುರಭಿಯದು ಅಂದ್ರೆ ಕಾಮಧೇನು. ಸುರಭಿ ಅಂದ್ರೆ ಕಾಮಧೇನು ಅಂತಕ್ಕಂತಹ ಅರ್ಥ ಬರ್ತ ಮಕ್ಕಳೇ. ನೋಡಿ, ರೂಪಕ್ಕೂ ನಾಮ ಮಿಗಿಲಾತ ಸುರಭಿಯದು. ಆಕೆ ನನ್ನ ಪಾಠದ ಆರಂಭದಲ್ಲಿ ಬಂತು ಮಕ್ಕಳೇ, ಆಕೆ ಒಂದು ರೀತಿಯಾಗಿ ಉಚ್ಚಿಯ ನೋಡಿಕೆ, ಉಚ್ಚಿಯ ರೂಪವನ್ನ ಅಂದ್ರೆ ಉಚ್ಚಿ ತರ ಕಾಣ್ತಾ ಇದ್ದಾಳೆ ಅನ್ನೋದು ಬಂತು. ಹಾಗಾಗಿ ಆಕೆಯನ್ನ ರೂಪವನ್ನ ನೋಡೋದಕ್ಕಿಂತ ವಿಭಿನ್ನವಾಗಿ ಒಂದು ವ್ಯಕ್ತಿತ್ವ ಆಕೆಯಲ್ಲಿ ಕಾಣ್ತಾ ಇದೆ. ಒಂದು ರೀತಿಯಾಗಿ ಬಯಸಿದ್ದನ್ನೆಲ್ಲವನ್ನೂ ಕೂಡ ಕೊಡ್ತಕ್ಕಂತಹ ಕಾಮಧೇನು ನಾವು ಎಲ್ಲರೂ ಕೂಡ ಪವಿತ್ರ ದೃಷ್ಟಿಯಿಂದ ನೋಡ್ತೀವಿ ಮಕ್ಕಳೇ ಅಲ್ವಾ. ಅಂತಹ ಪವಿತ್ರ ಕಾಮಧೇನುವಿಗೆ ಈ ಶಬರಿಯನ್ನ ಉಳಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಎನ್ನ ಕಾಣದಲ್ಲಿ ಇವಳ ಬೆರಗ ತಿಳಿಯುವುದು, ನನ್ನ ಕಂಡ ನಂತರದಲ್ಲ ಇವಳ ನಿಜವಾದಂತಹ ರೂಪ ಅಂತಕ್ಕಂಥದ್ದು ಏನೇಟರೆ ಹೊರಗಡೆ ನೋಡ್ತಕ್ಕಂತಹ ರೂಪಕ್ಕೂ ಹೊರಗಡೆ ಒಳಭಾಗದಲ್ಲಿರ್ತಕ್ಕಂತಹ ರೂಪಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಹೊರಗಡೆಯ ನೋಡ್ತಕ್ಕಂತಹ ರೂಪಕ್ಕಿಂತ ಒಳಭಾಗದಲ್ಲಿರ್ತಕ್ಕಂಥ ನಿಜವಾದಂತಹ ರೂಪ, ಸತ್ಯವಾದಂತಹ ರೂಪ ನನ್ನ ನೋಡಿದ ನಂತರದಲ್ಲಿ ಕಾಣುತ್ತೆ, ತಿಳಿಯುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಮ ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಸರಿ ನಿತ್ಯ ನೋಡ್ತಲೇ ಏನು ಬೆರಗು. ಬೆರಗು ಅಂದ್ರೆ ಆಶ್ಚರ್ಯ. ಬೆರಗು ಅಂದ್ರೆ ಆಶ್ಚರ್ಯ. ತಣಿ ಅಂದ್ರೆ ತೃಪ್ತಿ. ತಣಿ ಅಂದ್ರೆ ತೃಪ್ತಿ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಮಕ್ಕಳೇ. ನಿತ್ಯ ನೋಡುತ್ತೇನೆಯನ್ನು ಬೆರಗು ತಣಿಯಲಿದೆ, ಪರೀಕ್ಷಿಸುವ ಬಾ ಇದನ್ನ ಶ್ರಮಣೀಯಾಶ್ವದೇ. ಸೊ ನಿತ್ಯ ನೋಡ್ತಾ ಇದ್ರು ನನಗೆ ಆಶ್ಚರ್ಯ ಅಂತಕ್ಕಂಥದ್ದು, ತೃಪ್ತಿ ಅಂತಕ್ಕಂಥದ್ದು ಆಗ್ತಾ ಇಲ್ಲ. ಅಂತಹ ಒಂದು ಏನು ಶ್ರಮಣೀಯ ಒಂದು ನಿಜವಾದಂತಹ ಭಕ್ತಿ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅನ್ನೋದನ್ನ ನಾವು ಪರೀಕ್ಷಿಸೋಣ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಹೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ನಡೆ ಮುಂದೆ ಲಕ್ಷ್ಮಣ, ಆಯ್ತಪ್ಪ ನಿಜವಾದಂತಹ ಒಂದು ಪರೀಕ್ಷೆಯನ್ನ ನಾವು ಮಾಡೇ ಬಿಡೋಣ, ನೋಡೋಣ ಭಕ್ತಿ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇದೆ, ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಒಬ್ಬರಿಗೊಬ್ರು ನಿರ್ಧಾರವನ್ನ ಮಾಡ್ಕೊಂಡ್ಬಿಟ್ಟು ಹೇಳ್ತಾ ಒಪ್ಕೋತಾರೆ. ಜೊತೆಗೆ ನಡೆ ಮುಂದೆ ಲಕ್ಷ್ಮಣ ತನ್ನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನಿಗೆ ಹೇಳುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಹೇಳ್ತಾನೆ, ಇಂದು ನೀನೇ ಮುಂದೆ ನಾನಿರ್ಬೇಕು, ಮುಂದೆ ಮೊದಲ ದಿಟ್ಟಿಗೆ ನೀನು, ಬಳಿಕ ನಾನು. ಇದುವರೆಗೂ ಕೂಡ ಎಲ್ಲೇ ಹೋಗಲಿ ರಾಮ ಅಂತಕ್ಕಂಥನು ಲಕ್ಷ್ಮಣನ ಹಿಂಭಾಗದಲ್ಲಿ ಇರ್ತಾ ಇದ್ದ, ಲಕ್ಷ್ಮಣ ಅಂತಕ್ಕಂಥನು ರಾಮನ ಮುಂಭಾಗದಲ್ಲಿ ಹೋಗ್ತಾ ಇದ್ರು. ಆದರೆ
ಆ ಒಂದು ದೃಶ್ಯವನ್ನ ಬದಲಾಯಿಸ್ತಿದ್ದಾರೆ. ಯಾಕಂದ್ರೆ ಲಕ್ಷ್ಮಣ ಇವತ್ತು ಹಿಂದೆ ನಾನು ಇರ್ತೀನಿ, ಮೊದಲು ನೀನೇ ಹೋಗು ಅಂತ ಹೇಳ್ತಾರೆ. ಕಾರಣ ರಾಮನನ್ನ ನೋಡಬೇಕು ಅಂತಕ್ಕಂತಹ ಒಂದು ಅತಿಯಾದಂತಹ ಒಂದು ಭಕ್ತಿ, ಪ್ರೀತಿ, ಕಾಯುವಿಕೆಯ ಪ್ರತಿಫಲ ನೇರವಾಗಿ ನಿನ್ನನ್ನ ನೋಡುವ ಮುಖೇನ ಆಕೆಗೆ ಸಿಗಲಿ ಅಂತಕ್ಕಂತಹ ಒಂದು ತಾತ್ಪರ್ಯ ಇರತಕ್ಕಂಥದ್ದು ಮಕ್ಕಳೇ. ಹಾಗಾಗಿ ಇಷ್ಟು ಕಾಲದವರೆಗೆ ಆಕೆಯ ಕಾಯುವಿಕೆಗೆ ಸಾಕು, ಕಾಯ್ದಕ್ಕೂ ಕೂಡ ಪ್ರತಿಫಲ ನೀಡತಕ್ಕಂತಹ ಒಂದು ಫಲ ಸಿಗ್ತಕ್ಕಂಥ ಒಂದು ಸುದಿನ ಬಂದಿದೆ. ಹಾಗಾಗಿ ಇನ್ನೊಂದಷ್ಟು ಸಮಯ ಕಾಯ್ತಕ್ಕಂಥದ್ದು ಬೇಡ. ಹಾಗಾಗಿ ಮೊದಲು ಆಕೆಯ ಒಂದು ನೇರ ದೃಷ್ಟಿ ನಿನ್ನ ಮೇಲೆ ಬಿದ್ದು ಆಕೆಯ ನಿಜವಾದಂತಹ ತಪಸ್ಸಿಗೆ ಪ್ರತಿಫಲ ಸಿಗಲಿ, ಆಕೆಯ ಭಕ್ತಿಗೆ ನಿಜವಾದಂತಹ ಒಂದು ಆಶೀರ್ವಾದ ಸಿಗಲಿ ಅಂತಕ್ಕಂಥ ಒಂದು ರೀತಿಯಲ್ಲಿ ಲಕ್ಷ್ಮಣ ಹೇಳ್ತಕ್ಕಂಥ ಮಾತು ಮಕ್ಕಳಿದು. ಮಕ್ಕಳಿದು ಇಷ್ಟಕ್ಕೆ ಇವತ್ತಿನ ಪಾಠ ಇರಲಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದುವರೆದಂತೆ ಮಾಡೋಣ.